43.8 ಲಕ್ಷ ಮತದಾರರಿಗೆ ಬಿಗ್ ಶಾಕ್ ಇದೆ. ಚುನಾವಣಾ ಆಯೋಗದಿಂದ ನೋಟಿಸ್ ಹೊರಡಿಸಲಾಗುವುದು. ಬೆಂಗಳೂರಲ್ಲೇ ಇದ್ದಾರೆ 24 ಲಕ್ಷಕ್ಕೂ ಅಧಿಕ ಮತದಾರರು. ಸುಮಾರು 9.8% ಮತದಾರರಿಗೆ ನೋಟಿಸ್ ಬರಲಿದೆ. ಬಿಬಿಎಂಪಿ, ಉತ್ತರ, ದಕ್ಷಿಣ, ಮಧ್ಯ ವಲಯ, ಬೆಂಗಳೂರು ನಗರ ಸೇರಿದಂತೆ ಇನ್ನು ಅತ್ಯಧಿಕ ಸಂಖ್ಯೆಯ ಮತದಾರರು ಈ ಪಟ್ಟಿಗೆ ಸೇರ್ಪಡೆಯಾಗಲಿದ್ದಾರೆ. 2 ವರ್ಗದ ಮತದಾರರಿಗೆ ಈಗಾಗಲೇ ನೋಟಿಸ್ ನೀಡಲು ಚುನಾವಣಾ ಆಯೋಗ ತಯಾರಿಯನ್ನೇ ಮಾಡಿಕೊಳ್ತಾ ಇದೆ. 2002ರ ಮತದಾರರ ಡೇಟಾಗೆ ತಾಳೆಯಾಗದ ಮತದಾರರಿವರು. ಹೀಗಾಗಿ ಕೆಲವು ಲೋಪದೋಷಗಳನ್ನು ಗುರಿಯಾಗಿಟ್ಟುಕೊಂಡು ಈ ಒಂದು ಪಟ್ಟಿಯನ್ನು ಹೊರಡಿಸಲಾಗುವುದು. ತಂದೆ ಹೆಸರಿನ ಸ್ಪೆಲ್ಲಿಂಗ್ ವ್ಯತ್ಯಾಸ ಇದ್ದರೆ ಅವರಿಗೂ ಈ ನೋಟಿಸನ್ನು ನೀಡಲಾಗುವುದು. 9 ರೀತಿಯ ತಾಂತ್ರಿಕ ದೋಷ ಕಂಡು ಬಂದಿರುವಂತಹ ಮತದಾರರಿವರು. ತಂದೆ ಹೆಸರಿನ ಸ್ಪೆಲ್ಲಿಂಗ್ ವ್ಯತ್ಯಾಸ ಇದ್ದರೆ ಅವರಿಗೂ ಕೂಡ ನೋಟಿಸ್ ಬರುತ್ತೆ. ರಾಜ್ಯದ 43.8 ಲಕ್ಷ ಮತದಾರರಿಗೆ ಈಗಾಗಲೇ ನೋಟಿಸ್ ಹೊರಡಿಸಲಿಕ್ಕೆ ಮುಂದಾಗಿದೆ ಚುನಾವಣಾ ಆಯೋಗ. ಬೆಂಗಳೂರಲ್ಲಿ 24 ಲಕ್ಷಕ್ಕೂ ಅಧಿಕ ಮಂದಿಗೆ ಈಗಾಗಲೇ ನೋಟಿಸ್ ಬಂದಿರುವುದು. ಸುಮಾರು 9.8% ಮತದಾರರಿಗೆ ನೋಟಿಸ್ ಬರಲಿದೆ. ಪಟ್ಟಿಯಲ್ಲಿನ ತಾಂತ್ರಿಕ ದೋಷ ಸರಿಪಡಿಸಲು ಈ ಕ್ರಮವನ್ನು ಕೈಗೊಳ್ಳಲಾಗಿದೆ ಅನ್ನೋದು ಈಗ ಚುನಾವಣಾ ಆಯೋಗದ ಮಾತಾಗಿದೆ. ಜಿಬಿಎ, ಉತ್ತರ, ದಕ್ಷಿಣ, ಮಧ್ಯ ವಲಯ, ಬೆಂಗಳೂರು ಸೇರಿದಂತೆ ಅತ್ಯಧಿಕ ಸಂಖ್ಯೆಯ ಮತದಾರರು ಈ ಪಟ್ಟಿಗೆ ಸೇರ್ಪಡೆಯಾಗಲಿದ್ದಾರೆ. 2 ವರ್ಗದ ಮತದಾರರಿಗೆ ನೋಟಿಸ್ ನೀಡಲು ತಯಾರಿ ಮಾಡಿಕೊಳ್ಳಲಾಗ್ತಾ ಇದೆ. 2002ರ ಮತದಾರರ ಡೇಟಾಗೆ ತಾಳೆಯಾಗದ ಮತದಾರರಿವರು. ತಂದೆ ಹೆಸರಿನ ಸ್ಪೆಲ್ಲಿಂಗ್ ವ್ಯತ್ಯಾಸ ಇದ್ರೆ ಅವರಿಗೂ ಕೂಡ ಈ ನೋಟಿಸ್ ಹೊರಡಿಸಲಾಗುವುದು. ಬನ್ನಿ, ಬಗ್ಗೆ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ರಾಜ್ಯದ ಮತದಾರರಿಗೆ ಈಗ ಬಿಗ್ ಶಾಕ್ ನೀಡಿದೆ ಚುನಾವಣಾ ಆಯೋಗ. ಡೀಟೇಲ್ಸ್ ಕೊಡೋದಾದ್ರೆ? ಎಸ್, ಹೌದು ಕಾರ್ತಿಕ್. ಏನಂತಂದರೆ ಚುನಾವಣಾ ಆಯೋಗ ಏನಿದೆ ಈಗಾಗಲೇ SIR ಪ್ರಕ್ರಿಯೆಯ ಒಂದು ಅಂತಿಮ ದಿನಾಂಕ ಮುಗಿದೋಗಿದೆ. ರಾಜ್ಯದಲ್ಲಿ ಒಂದು ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆಯ ದಿನಾಂಕ ಕೂಡ ಈಗಾಗಲೇ ಮುಗಿದೋಗಿದೆ. ಇನ್ನೇನು ಬಾಕಿ ಉಳಿದಿರೋದು ಕರಡು ಮತ ಪಟ್ಟಿ, ಅಂದರೆ ಕರಡು ಒಂದು ಪಟ್ಟಿಯನ್ನು ರಿಲೀಸ್ ಮಾಡೋದು ಮಾತ್ರ ಬಾಕಿ ಇದೆ. ಆದರೆ ಈ ಮಧ್ಯೆ ಚುನಾವಣಾ ಆಯೋಗದಿಂದ ಒಂದು ಮಹತ್ತರವಾದಂಥ ಒಂದು ಅಚ್ಚರಿಯ ಒಂದು ಡಾಟಾವನ್ನು ಹೊರಹಾಕಲಾಗಿದೆ ಅಂತ ಹೇಳ್ಬೋದು. ಏನಪ್ಪ ಅಂತಂದರೆ ಬರೋಬ್ಬರಿ 43.8 ಲಕ್ಷ ಮತದಾರರಿಗೆ ನೋಟಿಸ್ ಕೊಡೋದಕ್ಕೆ ಚುನಾವಣಾ ಆಯೋಗ ಮುಂದಾಗಿದೆ ಅಂತ ಹೇಳ್ಬೋದು. ಯಾಕಾಗಿ ನೋಟಿಸ್ ಕೊಡ್ತಾರೆ? ನಾವೆಲ್ಲನೂ ಏನು BLOಗಳು ಆಮೇಲೆ BLAಗಳು ಎಲ್ಲರೂ ಸೇರಿ ಮನೆಗೆ ಬಂದಿದ್ದರು. ಮತದಾರರ ನಮ್ಮ ಅಗತ್ಯ ದಾಖಲೆಗಳನ್ನು, ಅಂದರೆ SIRಗೆ ಬೇಕಾದಂಥ ಅಗತ್ಯ ದಾಖಲೆಗಳನ್ನ ಕೇಳಿದ್ದಾರೆ, ನಾವು ಕೊಟ್ಟಿದ್ದೀವಿ, 2 ಸಾರಿ ಬಂದಿದ್ದಾರೆ. ಆದರೆ ಈಗ ನಮಗೆ ಯಾಕೆ ನೋಟಿಸ್ ಕೊಡ್ತಾರೆ ಅನ್ನುವಂಥ ಪ್ರಶ್ನೆ ಒಂದು ಮಾಡಿದರೆ, ಈ ಒಂದು ಪ್ರಶ್ನೆಯನ್ನು ಎತ್ತಿದೆ. ಹೌದು, ಖಂಡಿತವಾಗಿ ಚುನಾವಣಾ ಆಯೋಗ ಏನಿದೆ ನಿಮಗೆ ಅಗತ್ಯ ದಾಖಲೆಗಳನ್ನು, ಅಂದರೆ SIR ಪ್ರಕ್ರಿಯೆಯಲ್ಲಿ ಬೇಕಾದಂಥ ದಾಖಲೆಗಳನ್ನು ಪಡೆದುಕೊಂಡಿದೆ. ಆ ಒಂದು ಎನ್ಯುಮರೇಷನ್ ಫಾರ್ಮ್ ಕೂಡ ಫಿಲ್ ಮಾಡ್ಕೊಂಡಿದೆ. ಆದರೆ ಚುನಾವಣಾ ಆಯೋಗ ಏನಿದೆ 2002ಕ್ಕೆ ತಾಳೆ ಮಾಡಿ ನೋಡುತ್ತೆ, ಟ್ಯಾಲಿ ಮಾಡಿ ನೋಡುತ್ತೆ. ನೀವು ಕೊಟ್ಟಿರುವಂಥ ದಾಖಲೆ, ಆಮೇಲೆ 2002ರಲ್ಲಿ ನಮ್ಮ ತಂದೆ ಆಗಿರ್ಬೋದು, ನಮ್ಮ ಅಜ್ಜ ಆಗಿರ್ಬೋದು, ನಮ್ಮ ಅಜ್ಜಿ ಆಗಿರ್ಬೋದು, ನಮ್ಮ ಮುತ್ತಾತನಾಗಿರ್ಬೋದು, ಅವರ ಒಂದು ಡೇಟಾಗೆ, ಅವರ ಒಂದು ದಾಖಲೆಗಳಿಗೆ ತಾಳೆ ಮಾಡಿ ನೋಡುತ್ತೆ. ಯಾಕೆ ತಾಳೆ ಮಾಡಿ ನೋಡುತ್ತೆ? ನಾವು ವಲಸಿಗರಾಗಿರ್ಬೋದಲ್ಲ, ಬೇರೆ ರಾಜ್ಯದಿಂದ ಬಂದಿರ್ಬೋದು, ಬೇರೆ ದೇಶದಿಂದ ಬಂದಿರ್ಬೋದು, ಬಂದು ಇತ್ತೀಚೆಗೆ ನಾವು ದಾಖಲೆಗಳನ್ನ ಮಾಡ್ಕೊಂಡಿರ್ಬೋದು, ಆಧಾರ್ ಕಾರ್ಡ್ ಮಾಡ್ಕೊಂಡಿರ್ಬೋದು, ವೋಟರ್ ಐ ಡಿ ಮಾಡ್ಕೊಂಡಿರ್ಬೋದು. ಅದಕ್ಕೆ ನಾವು ಮೂಲ ನಿವಾಸಿಗಳು ಹೌದೋ ಅಲ್ಲೋ ಅನ್ನುವಂಥದ್ದನ್ನು ಚುನಾವಣಾ ಆಯೋಗ ಏನಿದೆ ತಾಳೆ ಮಾಡಿ ನೋಡುತ್ತೆ, ಟ್ಯಾಲಿ ಮಾಡಿ ನೋಡುತ್ತೆ. ಆದ್ದರಿಂದಾಗಿ 9 ವರ್ಗಗಳನ್ನಾಗಿ ವಿಂಗಡಿಸಿದೆ ಚುನಾವಣಾ ಆಯೋಗ. ಈ 9 ವರ್ಗಗಳ ಜನರಿಗೆ ನೋಟಿಸ್ ಕೊಡೋದಕ್ಕೆ ಮುಂದಾಗಿದೆ. ಒಂದು 100%ರಲ್ಲಿ ಬರೋಬ್ಬರಿ ಬೆಂಗಳೂರಿನಲ್ಲಿ ಅರ್ಧದಷ್ಟು ಜನರಿಗೆ ನೋಟಿಸ್ ಕೊಡೋದಕ್ಕೆ ಮುಂದಾಗಿದೆ. ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಜನ ಇದ್ದಾರಂತೆ. ಹಾಗಾಗಿ ರಾಜ್ಯದಲ್ಲಿ ಬೆಂಗಳೂರಿನ ಮಂದಿಗೆ ಒಂದು ಅತಿ ಹೆಚ್ಚು ನೋಟಿಸ್ ಕೊಡೋದಕ್ಕೆ ಮುಂದಾಗಿದೆ. ಇದೇ ತಿಂಗಳು ಅಂದರೆ 24ನೇ ತಾರೀಕು ಒಂದು ಕರಡು ಮತದಾನ ಪಟ್ಟಿಯನ್ನು ರಿಲೀಸ್ ಮಾಡುತ್ತೆ. ಮುಂದಿನ ತಿಂಗಳು ಸೆಪ್ಟೆಂಬರ್ 24ರವರೆಗೆ
ಆ ಒಂದು ಕರಡು ಪಟ್ಟಿಯಲ್ಲಿ ಯಾರ್ಯಾರ ಹೆಸರು ಬಂದಿರುತ್ತಲ್ಲ ಅವರು ಆಕ್ಷೇಪಣೆಯನ್ನು ಸಲ್ಲಿಸೋದಕ್ಕೆ ಕೂಡ ಅವಕಾಶ ಮಾಡಿಕೊಟ್ಟಿದೆ. ನಿಮ್ಮ ಒಂದು ಅಂದರೆ ಆ ಪಟ್ಟಿಯಲ್ಲಿ ನಿಮ್ಮ ಹೆಸರು ಬಂದಿದ್ದರೆ ನಿಮ್ಮ ಪಟ್ಟಿಯಲ್ಲಿ ಹೆಸರು ಬಂದರೆ ಖಂಡಿತವಾಗಿ ನಿಮ್ಮ ಒಂದು ಮತದಾನದ ಹಕ್ಕು ವೋಟರ್ ಐ ಡಿ ಕ್ಯಾನ್ಸಲ್ ಆಗೋದಂತೂ ಖಚಿತ. ಹಾಗಾಗಿ ಆ ಪಟ್ಟಿಯಲ್ಲಿ ಹೆಸರು ಬಂದಿದ್ದರೆ ಖಂಡಿತವಾಗಿ ಮತ್ತೆ ನೀವು ಒಂದು ಸಂಬಂಧಪಟ್ಟಂಥ ತಹಸೀಲ್ ಆಫೀಸ್ಗಾಗಿರ್ಬೋದು BLOಗಳಿಗಾಗಿರ್ಬೋದು ಭೇಟಿಯಾಗಿ ಅಗತ್ಯ ದಾಖಲೆಗಳನ್ನ ಕೊಡಬೇಕು. ಆದರೆ ಈ 9 ವರ್ಗ ಅಂದರೆ ಯಾವ್ಯಾವ ವರ್ಗ ಅದರಲ್ಲಿ ಯಾವ್ಯಾವ ಬರ್ತವೆ ಅಂತ ನೋಡೋದಾದರೆ ಏನಂತಂದರೆ ತಂದೆ ಮತ್ತು ಮಗನ ವಯಸ್ಸಿನ ನಡುವೆ ಅಂತರ ಇದ್ದರೆ, ಅದಾದ ಮೇಲೆ ಒಂದು ಅಜ್ಜ ಮತ್ತು ಮೊಮ್ಮಗನ ನಡುವೆ ಆ ವಯಸ್ಸಿನ ಅಂತರ ಇದ್ದರೆ. ಯಾಕೆ ಅಂತಂದರೆ ಈಗ ನನ್ನ ತಂದೆ ಒಂದು ಸುಮ್ಮನೆ ಉದಾಹರಣೆ ಕೊಟ್ಟು ಹೇಳೋದಾದರೆ ಈಗ ತಂದೆ ಒಂದು 17-18 ವಯಸ್ಸಿಗೆ ಮದುವೆ ಆಗಿರ್ತಾನೆ. ಈಗಲ್ಲ 1970ರಿಂದ ಆಚೆಗೆ ಈಗಿನ ಲೆಕ್ಕಾಚಾರ ಬೇರೆ, ಇಂದಿನ ಹಳೆಯ ಲೆಕ್ಕಾಚಾರ. ಆ ಒಂದು ಕಡಿಮೆ ವಯಸ್ಸಿನಲ್ಲಿ ಆವಾಗ 17-18 ವಯಸ್ಸಿನಲ್ಲಿ ಮದುವೆ ಆಗಿರ್ತಾರೆ. ಆವಾಗ 18ನೇ ವಯಸ್ಸಿಗೆ ಮದುವೆಯಾಗಿ 19ನೇ ವಯಸ್ಸಿಗೆ ಮಗುವನ್ನು ಹೊಂದಿದ್ರೆ ನನ್ನ ತಂದೆ ಮತ್ತು ನನ್ನ ನಡುವೆ ವಯಸ್ಸಿನ ಅಂತರ ಕಾಣಿಸ್ಕೊಳ್ಳುತ್ತೆ. ಆಗ ನಾನು ಕಡಿಮೆಯಾಗಿ ಟ್ಯಾಲಿ ಮಾಡಿ ನೋಡಿದಾಗ ಬರೀ ಒಂದು 6-7 ವಯಸ್ಸು ನನಗೆ ತೋರಿಸ್ಬೇಕು. ಆದರೆ ದಾಖಲಾತಿಯಲ್ಲಿ 18 ಅಥವಾ 20-25 ವಯಸ್ಸು ತೋರಿಸ್ತಿರುತ್ತೆ. ಇದರಿಂದ ಸಹಜವಾಗಿ ಮೇಲ್ನೋಟಕ್ಕೆ ಕಂಡುಬರುತ್ತೆ ಇದು ಡೂಪ್ಲಿಕೇಟ್, ನಕಲಿ, ಯಾವುದೋ ರೀತಿಯಿಂದ ದಾಖಲೆಗಳನ್ನು ಕೊಟ್ಟು ಇವ್ರು ಏನು ಮಾಡಿದ್ದಾರೆ, ಮತದಾನ ಪಡೆದಿದ್ದಾರೆ, ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಚುನಾವಣಾ ಆಯೋಗ ಬಹಿರಂಗಪಡಿಸಿದೆ. ಇದರಿಂದಾಗಿ ವಯಸ್ಸಿನ ಅಂತರ ಇದ್ದರೂ ಕೂಡ ಅಲ್ಲಿ ಮತದಾನ ಕಟ್ ಆಗುತ್ತೆ. ಆಮೇಲೆ ಈ ಒಂದು ಪಟ್ಟಿಯಲ್ಲಿ ನಮ್ಮ ಹೆಸರು ಬಂದೇ ಬರುತ್ತೆ ಅನ್ನುವಂಥದ್ದು. ಇನ್ನೊಂದು ನೋಡೋದಾದರೆ ಏನಂತಂದರೆ ಸಹೋದರರ ಹೆಸರಿನಲ್ಲೂ ಕೂಡ ಈ ಒಂದು ಇದಾಗುತ್ತೆ ಅಂತ ಹೇಳ್ಬೋದು. ಅಲ್ಲದೆ ಸಹೋದರಿಯರಲ್ಲೂ ಕೂಡ ಅಂದರೆ ಈಗ ಅವಳಿ ಜವಳಿ ಇರ್ತಾರೆ. ಒಂದು ತಂದೆಗೆ 2 ಮಕ್ಕಳು ಜನಿಸ್ತಾರೆ, ಒಬ್ಬರು ಜನಿಸಿರ್ತಾರೆ. ಆ ಜನಿಸಿದಂತಾಗ ಅವಳಿ ಮಗಳು ಜನಿಸಿದಾಗ ಅದನ್ನು ಬಿಟ್ಟು ಇನ್ನೊಂದು 6 ತಿಂಗಳಿಗೆ ಇನ್ನೊಂದು ಮಗು ಜನಿಸಿದರೆ ಈಗ ಸಹಜವಾಗಿ ಒಂದು ಮಗು ಜನಿಸಿದರೆ ಇನ್ನೊಂದು ಮಗುವಿನ ಜನನಕ್ಕೆ ಒಂದು 9 ತಿಂಗಳ ಅಂತರ ಕೂಡ ಇದ್ದೇ ಇರುತ್ತೆ ಅಲ್ವಾ. ಆದರೆ ಆ 9 ತಿಂಗಳ ಬದಲು ಒಂದು 6 ತಿಂಗಳಿಗೆ 7 ತಿಂಗಳಿಗೆ ಮಗು ಜನಿಸಿದೆ ಅನ್ನುವಂಥದ್ದು ಕೂಡ ದಾಖಲೆಗಳಲ್ಲಿ ಪ್ರೂವ್ ಆದೆ. ಅವರು ಕೂಡ ಮತವನ್ನು ಕಳೆದುಕೊಳ್ತಾರೆ. ಈ ಒಂದು ಕರಡು ಪಟ್ಟಿಯಲ್ಲಿ ಅವರ ಹೆಸರು ಬರುತ್ತೆ. ಅವರಿಗೆ ಖಂಡಿತವಾಗಿ ನೋಟಿಸ್ ಕೊಡೋದಕ್ಕೆ ಚುನಾವಣಾ ಆಯೋಗ ಸಿದ್ಧತೆ ಮಾಡಿಕೊಂಡಿದೆ ಅಂತ ಹೇಳ್ಬೋದು. ಓಕೆ ಕಾರ್ತಿಕ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಕೃಷ್ಣ.